ಡಿ ಫ್ಯಾನ್ಸ್ಗಳಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿ ಅಭಿಮಾನಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. ಡಿ ಫ್ಯಾನ್ಸ್ಗಳಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿ ಅಭಿಮಾನಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. ಜಾಲತಾಣದಲ್ಲಿ ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು. ಸಿಸಿಬಿ ಸೈಬರ್ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ. 11 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ಸಿಸಿಬಿ ಕೋರ್ಟ್ಗೆ 380 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಡಿಫೆನ್ಸ್ಗಳಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿ ಅಭಿಮಾನಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಅಭಿಮಾನಿಗಳಿಂದ ನಟಿ ರಮ್ಯಾಗೆ ಅಶ್ಲೀಲವಾದಂತಹ ಕಾಮೆಂಟ್ಗಳು ಬರ್ತಾ ಇತ್ತು. ಸಿಸಿಬಿ ಸೈಬರ್ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. 11 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಸಿಸಿಬಿ. ಜಾಲತಾಣದಲ್ಲಿ ಕಾಮೆಂಟ್ ಹಾಕಿದ ಸ್ಕ್ರೀನ್ ಶಾಟ್ಸ್. ದೂರುದಾರೆ ರಮ್ಯಾ ಹೇಳಿಕೆ ಎಫ್ಎಸ್ಎಲ್ ವರದಿ. ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಡೆಡ್ಲೈನ್ ಒಳಗೆ ಸಿಸಿಬಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗುತ್ತೆ. ಅಶ್ಲೀಲ ಕಾಮೆಂಟ್ ಹಾಕಿದಂತ ಇನ್ನೂ 6 ಮಂದಿ ಸಿಕ್ಕಿಲ್ಲ. ಆರೋಪಿಗಳು ಸಿಕ್ಕ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. 4 ಆರೋಪಿಗಳಿಗೆ ಬಿಡುಗಡೆಯನ್ನೇ ಆಗಲಿಲ್ಲ, ಬಿಡುಗಡೆ ಭಾಗ್ಯವೇ ಸಿಗಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ ಶೀಘ್ರದಲ್ಲೇ ಟ್ರಯಲ್. ದರ್ಶನ್ ಮೇಲಿಂದ ಅಂಧ ಅಭಿಮಾನಕ್ಕೆ ಜೈಲು ಪಾಲಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಜಾಲತಾಣದಲ್ಲಿ ಕಾಮೆಂಟ್ ಹಾಕಿದಂತ ಸ್ಕ್ರೀನ್ ಶಾಟ್ ದೂರುದಾರೆ ರಮ್ಯಾ ಹೇಳಿಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗೆ ಬಿಡುಗಡೆ ಭಾಗ್ಯವೂ ಕೂಡ ಇಲ್ಲ, ಇನ್ನು 6 ಮಂದಿ ಕೂಡ ಸಿಕ್ಲಿಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿರೀಕ್ಷಾ ಏನಂದ್ರೆ, ನಟಿ ರಮ್ಯಾ ಅವರಿಗೆ ಒಂದು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಸಿಬಿಯಿಂದ ಸುದೀರ್ಘವಾದ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇದರಲ್ಲೇನು 11 ಜನ ಆರೋಪಿಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ ಇದರಲ್ಲಿ ಕೆಲವೊಂದಷ್ಟು ಜನ ಇನ್ನೂ ಅಬ್ಸ್ಕಾಂಡಿಂಗ್ ಇದ್ದಾರೆ. ಸೊ ಅವರ ವಿರುದ್ಧನೂ ಸಹ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ ಅವರು ಪತ್ತೆ ಆದ ನಂತರ ಅವರ ವಿರುದ್ಧನೂ ಸಹ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಇದೊಂದು ಪ್ರಕರಣ ಏನಂದ್ರೆ, ಇದೀಗ ಏನು ನಟಿ ರಮ್ಯಾ ಅವರಿಗೆ ಒಂದು ದರ್ಶನ್ ಫ್ಯಾನ್ ಗಳಿಂದ ಇರಬಹುದು ಮತ್ತೆ ಅವರ ಫ್ಯಾನ್ಸ್ ಪೇಜ್ ಗಳಿಂದ ಸಾಕಷ್ಟು ಕೆಟ್ಟ ಕಮೆಂಟ್ ಗಳನ್ನ ಮಾಡಿದ್ರು. ಹಾಗಾಗಿ ನಟಿ ಖುದ್ದು ರಮ್ಯಾ ಅವರೇ ಬಂದು ಸಿಸಿಬಿಗೆ ದೂರನ್ನ ಕೊಟ್ಟಿದ್ರು. ಸತತ ಏನು 2-3 ತಿಂಗಳಾಗಿತ್ತು ಈ ಒಂದು ಪ್ರಕರಣ ದಾಖಲಾಗಿ. ಅಂದಿನಿಂದಲೂ ಸಹ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒಂದು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು, ಮತ್ತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು, ಮತ್ತೆ ಆರೋಪಿಗಳು ಹಾಕಿದಂತಹ ಏನ್ ಮೆಸೇಜ್ ಗಳನ್ನ ರಿಟ್ರೀವ್ ಅನ್ನ ಮಾಡಿದ್ರು, ಮತ್ತೆ ಆ ಕಮೆಂಟ್ಸ್ ಗಳನ್ನ ಸಹ ಸಿಸಿಟಿವಿಗಳು ಇರ್ಬೋದು, ಮತ್ತೆ ಆರೋಪಿಗಳು ಯಾವ ರೀತಿ ಈ ರೀತಿ ಕೃತ್ಯವನ್ನ ಎಸಗಿದ್ರು, ಮತ್ತೆ ಅವ್ರ ಹಿನ್ನೆಲೆ ಏನು ಅಂತ ಎಲ್ಲವನ್ನೂ ಸಹ ಮಾಹಿತಿಗಳನ್ನ ಸಂಗ್ರಹಿಸಿ ಸುಮಾರು 380ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಇದೀಗ ಒಂದು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಯಾರು 4 ಆರೋಪಿಗಳಿದ್ದಾರೆ, ಸೊ ಅವರು ತುಂಬಾ ಕೆಟ್ಟದಾಗಿ ನಟಿ ರಮ್ಯಾ ಅವರಿಗೆ ಒಂದು ಅಶ್ಲೀಲವಾಗಿ ಕಮೆಂಟ್ ಗಳನ್ನ ಹಾಕಿದ್ರು. ಸೊ ಅವರ ವಿರುದ್ಧನೂ ಸಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ಒಂದು ಚಾರ್ಜ್ ಶೀಟ್ ಬೆನ್ನಲ್ಲೇ ಸಲ್ಲಿಕೆ ಆದ ಬೆನ್ನಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಸಹ ಟ್ರಯಲ್ ಪ್ರಾರಂಭ ಮಾಡಕ್ಕೂ ಸಹ ಸಿಸಿಬಿ ಪೊಲೀಸರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ಒಂದು ರೀತಿ ಎಲ್ಲರಿಗೂ ಸಹ ಪಾಠವಾಗಬೇಕು ಅಂತ ಹೇಳ್ಬಿಟ್ಟು ಸಿಸಿಬಿ ಪೊಲೀಸರು ಏನು ಈ ಪ್ರಯತ್ನವನ್ನ ಮಾಡಿರುವಂತದ್ದು. ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಇರಬಹುದು, ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕಠಿಣ ಮತ್ತೆ ಕೆಟ್ಟದಾಗಿ ಕಮೆಂಟ್ ಅನ್ನ ಯಾರು ಮಾಡ್ತಾರೆ, ಸೊ ಅವ್ರಿಗೆ ಈ ಒಂದು ಪ್ರಕರಣ ನಿರ್ದೇಶನವಾಗಬೇಕು ಅಂತ ಸಹ ಒಂದು ಕಮಿಷನರ್ ಅವರು ಹೇಳಿದ್ರು. ಯಾಕಂದ್ರೆ ಇನ್ನೂ ಸಹ ಆರೋಪಿಗಳಿಗೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಜಾಮೀನನ್ನ ಸಿಕ್ಕಿಲ್ಲ. ಕೇವಲ ಒಂದು ಕಮೆಂಟ್ ಹಾಕಿ ಈ ರೀತಿ ಶಿಕ್ಷೆಗೆ ಒಳಗಾಗಿರುವಂತದ್ದು, ಮತ್ತೆ ಕಠಿಣವಾದ ಸೆಕ್ಷನ್ಗಳನ್ನ ಸಹ ಸಿಸಿಬಿ ಪೊಲೀಸರು ಹಾಕಿದ್ರು, ಮತ್ತೆ ನ್ಯಾಯಾಲಯ ಸಹ ಅದನ್ನ ಪರಿಗಣಿಸುತ್ತೆ. ಯಾಕಂದ್ರೆ ಈ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಯಾರೇ ಸಹ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೆ ಅಂತವರಿಗೆ ಒಂದು ಸರಿಯಾದ ರೀತಿ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಬೇರೆ ಪ್ರಕರಣದಲ್ಲಿ ಮತ್ತೆ ಬೇರೆ ರೀತಿ ಆದ್ರೆ ಸಹ ಕೇವಲ ಅವರು ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬರ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಕಠಿಣವಾದ ಸೆಕ್ಷನ್ ಗಳನ್ನ ದಾಖಲು ಮಾಡಿದ್ರು, ಮತ್ತೆ ಪೊಲೀಸ್ ಸಿಸಿಬಿ ಪರವಾಗಿ ವಕೀಲರು ಸಹ ನ್ಯಾಯಾಲಯದಲ್ಲಿ ಒಂದು ರೀತಿ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಈ ರೀತಿ ಹೆಣ್ಮಕ್ಳ ಬಗ್ಗೆ ಒಂದು ಎಷ್ಟು ರೀತಿ ಕೆಟ್ಟದಾಗಿ ಕಮೆಂಟ್ ಆಗ್ತಾರೆ, ಸೊ ಅಂತವ್ರಿಗೆ ಒಂದು ರೀತಿ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ನ್ಯಾಯಾಲಯ ಸಹ ಅದನ್ನ ಪರಿಗಣಿಸಿ ಅವರ ಆರೋಪಿಗಳ ಜಾಮೀನು ಅರ್ಜಿಗಳನ್ನ ವಜಾವನ್ನ ಮಾಡಿತ್ತು. ಮತ್ತೆ ಇನ್ನೂ ಸಹ ಆರೋಪಿಗಳು ಜೈಲಿನಲ್ಲೇ ಇರುವಂತದ್ದು. ಎಲ್ಲರಿಗೂ ಸಹ ಈಗ ಹೈಕೋರ್ಟ್ ನಿಂದನೇ ಜಾಮೀನನ್ನ ಪಡ್ಕೋಬೇಕು. ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಶೀಘ್ರದಲ್ಲೇ ಟ್ರಯಲ್ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಸಹ ಆರೋಪಿಗಳಿಗೆ ಯಾವುದೇ ರೀತಿಯಂತ ಒಂದು ಜಾಮೀನು ಸಿಗಲ್ಲ. ಕೇವಲ ಟ್ರಯಲ್ ಏನಾದ್ರೂ ವಿಳಂಬ ಆದ್ರೆ ಮಾತ್ರ ಆರೋಪಿಗಳಿಗೆ ಜಾಮೀನನ್ನ ನ್ಯಾಯಾಲಯದಿಂದ ಪಡ್ಕೊಂಡು ಬರ್ಬೋದು. ಆದ್ರೆ ಶೀಘ್ರದಲ್ಲೇ ಟ್ರಯಲ್ ಸ್ಟಾರ್ಟ್ ಆದ್ರೆ ಅದು ಸಹ ಸಿಗಲ್ಲ. ಯಾಕಂದ್ರೆ ದರ್ಶನ್ ಯಾವ ರೀತಿ ಅವರು ಈಗ ಜೈಲಿನಲ್ಲಿ ಇದ್ದಾರೆ, ಸೊ ಅದೇ ರೀತಿ ಅವರ ಅಭಿಮಾನಿಗಳು ಸಹ ಮತ್ತೆ ಜೈಲಿಗೆ ಹೋಗ್ತಾ ಇರುವಂತ ನಿಜಕ್ಕೂ ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. ನಿರೀಕ್ಷಾ, ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.